ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಶ್ರೀರಾಮುಲು ಈಗ ಮತ್ತೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಎಡವಟ್ಟು ಆಗ್ತಾ ಇದೆ. ಸರ್ಕಾರ ಒಂದು ಸತ್ಯವನ್ನ ಮುಚ್ಚಾಕುವಂತಹ ಕೆಲಸ ಮಾಡ್ತಾ ಇದೆ, ಸಾಕ್ಷಿ ನಾಶ ಮಾಡುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಗಂಭೀರವಾದ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಬಳ್ಳಾರಿಯಲ್ಲಿ ಬರೀ ಬ್ಯಾನರ್ಗೋಸ್ಕರ ವಾಲ್ಮೀಕಿ ಪುತ್ಥಳಿಯ ಅನಾವರಣದ ವಿಚಾರವಾಗಿ ಬ್ಯಾನರ್ ಹಾಕಕ್ಕೆ ಹೋಗಿದ್ದಲ್ಲ, ಆಗ ನಡೆದಂತಹ ಒಂದು ಗಲಾಟೆ, ಅದರಲ್ಲಿ ಆದಂತಹ ಒಂದು ಸಾವು, ರಾಜಶೇಖರ್ ಸಾವೇಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಅದ್ರ ಬಗ್ಗೆ ಶ್ರೀರಾಮುಲು ಮಾತನಾಡ್ತಾ ಇದ್ದಾರೆ. ಸಾಕ್ಷಿ ನಾಶ ಮಾಡೋಕೆ ಕೂತಿದ್ದಾರೆ, ಆ ಪ್ಲಾನ್ ನಡೀತಾ ಇದೆ ಅಂತ ಹೇಳಿ ಶ್ರೀರಾಮುಲು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾರಾ ಭರತ್ ರೆಡ್ಡಿ ಮತ್ತೆ ಅವರ ಬೆಂಬಲಿಗರು ಏನಿದ್ದಾರೆ ಅವರ ವಿರುದ್ಧ ಆರೋಪವನ್ನು ಮಾಡ್ತಾ ಇರುವಂಥದ್ದು ಸಾಕ್ಷಿ ನಾಶದ ಹಿನ್ನೆಲೆ ರಾಜಶೇಖರ್ ಶವವನ್ನ ಸುಟ್ಟು ಹಾಕಿದ್ದಾರೆ. ಇದು ಸರಿಯಲ್ಲ. ಯಾಕೆಂತಂದ್ರೆ ನೋಡಿ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇಲ್ಲ, ಅವರ ಒಂದು ಸಂಪ್ರದಾಯದ ಪ್ರಕಾರ ಏನಂತೆ, ರಾಜಶೇಖರ್ ಅವರ ಮೃತದೇಹವನ್ನ ಮಣ್ಣು ಮಾಡಬೇಕಾಗಿತ್ತು, ಆದರೆ ಇವರು ಸಾಕ್ಷಿಯನ್ನ ನಾಶ ಮಾಡಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಸುಟ್ಟು ಹಾಕಿದ್ದಾರೆ. ಅವರ ತಪ್ಪು ಯಾವುದೇ ರೀತಿಯಲ್ಲಿ ಕಾಣಬಾರದು ಅಂತ ಹೇಳಿ ಪ್ಲಾನ್ ಮಾಡಿನೇ ಇವರು ಸುಟ್ಟಾಕಿರುವಂಥದ್ದು. ಇಲ್ಲಾಂದರೆ ಮಣ್ಣು ಮಾಡಬೇಕಾಗಿತ್ತು, ಆ ಕೆಲಸ ಇಲ್ಲ ಆಗಿಲ್ಲ. ಅವರ ಕುಟುಂಬದವರನ್ನು ಪೊಲೀಸರು ಬೆದರಿಸಿ ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡಿಸಿದ್ದಾರೆ. ಬಹಳಷ್ಟು ಬುಲೆಟ್ಗಳು ಆತನ ದೇಹವನ್ನು ಒಕ್ಕಿವೆ. ಅದು ಎಷ್ಟು ಸರಿಯಾಗಿ ಗೊತ್ತಿಲ್ಲ, ಅದನ್ನ ಇನ್ನೂ ಕೂಡ ಇದು ಮಾಡಬೇಕು. ಆದರೆ ಇದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳಿ ಮಾಜಿ ಸಚಿವ ಬಿ ಶ್ರೀರಾಮುಲು ಗಂಭೀರವಾಗಿ ಮತ್ತೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ ನಾರಾ ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಮೇಲೆ. ಬಳ್ಳಾರಿಯಲ್ಲಿ ಆಗಿರುವಂತಹ ಒಂದು ಘಟನೆ ಏನಿದೆ, ಇದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಈಗಲೂ ಕೂಡ ಇನ್ನೂ ಚರ್ಚೆಯಲ್ಲಿದೆ. ಪರ ವಿರೋಧದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದಾದ ನಂತರ ಒಂದು ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಈ ಒಂದು ವಿಚಾರ. ಈಗ ಶ್ರೀರಾಮುಲು ಅವರು ಮಾತನಾಡ್ತಾ ಇದ್ದಾರೆ. ನೋಡಿ, ನಾರಾ ಭರತ್ ರೆಡ್ಡಿ ಆಗಿರಬಹುದು, ಅವರ ಬೆಂಬಲಿಗರಾಗಿರ್ಬೋದು, ಮತ್ತು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಅವರು ಈ ಒಂದು ವಿಚಾರದಲ್ಲಿ ವ್ಯವಸ್ಥಿತವಾಗಿ ಒಂದು ಸತ್ಯವನ್ನ, ಸಾಕ್ಷಿಗಳನ್ನು ನೆಲಸಮ ಮಾಡುವಂತಹ ಅಥವಾ ನಾಶ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಸತ್ಯಾಂಶ ಕೂಡ ಗೊತ್ತಾಗುತ್ತೆ, ಬಯಲಿಗೆ ಬರುತ್ತೆ. ಆಗ ನಿಜಾಂಶ ಏನಂತ ಇಡೀ ರಾಜ್ಯದ ಜನರು ನೋಡ್ತಾರೆ ಅಂತ ಹೇಳಿ ಬಿ ಶ್ರೀರಾಮುಲು ಈ ವಿಚಾರವಾಗಿ ಮಾತನಾಡಿದರೆ, ನಿಜಕ್ಕೂ ಕೂಡ ಏನು ಗಾಲಿ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಆದಂತಹ ಗುಂಡಿನ ದಾಳಿ, ಗಲಾಟೆ ಏನಿದೆ, ಅದು ನಿಜಕ್ಕೂ ಕೂಡ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಬಳ್ಳಾರಿಯಲ್ಲಿ ಇದೊಂದು ಘಟನೆ ಆಗುತ್ತೆ ಅಂತ ಹೇಳಿ. ಯಾವುದೇ ಎಲೆಕ್ಷನ್ ಇಲ್ಲ, ಏನೂ ಇಲ್ಲ, ಆದರೂ ಕೂಡ ಇಂಥದ್ದು ಒಂದು ಘಟನೆ ನಡೆದಿದೆ. ಅದು ಯಾವುದಕ್ಕೋಸ್ಕರ? ವಾಲ್ಮೀಕಿಯ ವಿಚಾರವಾಗಿ, ವಾಲ್ಮೀಕಿ ಪುತ್ಥಳಿಯ ಅನಾವರಣದ ವಿಚಾರವಾಗಿ ಕಾರ್ಯಕ್ರಮ ಸಿದ್ಧ ಮಾಡಿಕೊಂಡಿದ್ರು. ಇದೇ ಜನವರಿ 3ನೇ ತಾರೀಕು ನಡಿಬೇಕಾಗಿತ್ತು. ಆದರೆ ಈ ಒಂದು ಘಟನೆ ಆಗಿರೋದ್ರಿಂದ ಆ ಒಂದು ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. CM ಸಿದ್ದರಾಮಯ್ಯ ಅವರ ಒಂದು ಆದೇಶದ ಮೇರೆಗೆ ಭರತ್ ರೆಡ್ಡಿ ಅವರ ಜೊತೆ ಕೂಡ ಮಾತನಾಡಿದ್ದಾರೆ. ಜಮೀರ್ ಅಹಮದ್ ಅವರು ಈ ಒಂದು ವಿಚಾರವಾಗಿ ಮಾತನಾಡಿ ವೈಯಕ್ತಿಕವಾಗಿ ಪರಿಹಾರ ಕೊಟ್ಟು ಅವರು ಕೂಡ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಜನಾರ್ದನ್ ರೆಡ್ಡಿ ಅವರು ಏನು ಪತ್ರವನ್ನು ಬರೆದಿದ್ದಲ್ಲ, ನಮಗೆ ಸೆಕ್ಯೂರಿಟಿ ಬೇಕು, ಝಡ್ ಸೆಕ್ಯೂರಿಟಿ ಅಂತ ಹೇಳಿ, ನೀವು ಯಾರನ್ನ ಬೇಕಾದ್ರೂ ತರಿಸ್ಕೊಳ್ಳಿ, ಯಾವ ದೇಶದಿಂದ ಆದರೂ ತರಿಸ್ಕೊಳ್ಳಿ, ನಮಗೆ ಯಾಕೆ ಬೇಕು, ಅವ್ರನ್ನ ಕೊಲ್ಲುವಂತಹ ಒಂದು ಕೆಲಸ ನಮಗೆ ಹಾಕಿದೆ. ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಇತ್ತು, ನನ್ನನ್ನು ಕೊಲೆ ಮಾಡೋದಕ್ಕಾಗಿ ಅಥವಾ ನನ್ನನ್ನು ಮುಗಿಸೋದಕ್ಕಾಗಿ ವ್ಯವಸ್ಥಿತವಾಗಿ ಸಂಚಲನ ಮಾಡಿಕೊಂಡು ಆಗಿರುವಂತಹ ಗಲಾಟೆ ಇದು. ಸುಮ್ಮನೆ ಬಂದು ಏಕಾಏಕಿ ಆಗಿರುವಂಥದ್ದಲ್ಲ. ಯಾಕಂದರೆ ಅಲ್ಲಿ ಗನ್ಮ್ಯಾನ್ಗಳು ಗುಂಡಿನ ಮಳೆಯನ್ನು ಹಾರಿಸಿದ್ರು, ಎರಡೂ ಕಡೆ ಗನ್ಮ್ಯಾನ್ ಇದ್ದರು, ಪೊಲೀಸರು ಕೂಡ ಗುಂಡನ್ನು ಹಾರಿಸಿದ್ರು. ಆದರೆ ಯಾರ ಗುಂಡಿಂದ ರಾಜಶೇಖರ್ ಸತ್ತ ಅನ್ನೋಂಥದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ವಿಚಾರ ಗೊತ್ತಿರೋದಂತ ಹೇಳ್ಬಿಡೋದಾದರೆ, ಸತೀಶ್ ರೆಡ್ಡಿ ಏನಿದ್ದಾರೆ ಅವರ ಗನ್ಮ್ಯಾನೇ ಈ ಒಂದು ಗುಂಡನ್ನು ಹಾರಿಸಿದರೆ ಆ ಗುಂಡೆ ಹೋಗಿ ರಾಜಶೇಖರ್ಗೆ ತಲುಪಿರೋದು ಅಥವಾ ಬಿದ್ದಿರೋದು ಅಂತ. ಹೀಗಾಗಿ ಅದರಿಂದ ಸಾವನ್ನಪ್ಪಿದಂತೆ. ಆದರೆ ಈಗ ಶ್ರೀರಾಮುಲು ಆರೋಪ ಮಾಡ್ತಾ ಇದ್ದಾರೆ, ಈ ಒಂದು ವಿಚಾರದಲ್ಲಿ ಏನಾಗ್ತಾ ಇದೆ, ನಿಜಕ್ಕೂ ಕೂಡ ಇಲ್ಲಿ ಸತ್ಯವನ್ನು, ಸಾಕ್ಷಿಗಳನ್ನು ನಾಶ ಮಾಡುವಂಥ ಪ್ಲಾನ್ ನಡೀತಾ ಇದೆ. ವ್ಯವಸ್ಥಿತವಾದ ಸಂಚನ್ನು ಮಾಡಿದ್ದಾರೆ, ನಿರ್ಧಾರವನ್ನು ಮಾಡಿದ್ದಾರೆ. ರಾಜಶೇಖರ್ ಅವರ ಕುಟುಂಬಕ್ಕೆ ಪೊಲೀಸರು ಬೆದರಿಸಿ ಅವರನ್ನು ಸುಡಬೇಕು ಅಂತ ಹೇಳಿ ಸುಟ್ಟು ಹಾಕಿದ್ದಾರೆ. ಆ ದೇಹವನ್ನು, ಮೃತ ದೇಹವನ್ನು ಇವರು ನಮ್ಮ ಸಂಪ್ರದಾಯದಂತೆ ಮಣ್ಣು ಮಾಡಬೇಕಿತ್ತು, ಮಣ್ಣು ಮಾಡಲಿಲ್ಲ. ಮಣ್ಣು ಮಾಡಿದ್ರೆ ಮತ್ತೆ ಏನಾದರೂ ವರದಿ ಮಾಡಬೇಕು, ರಿಪೋರ್ಟ್ ತೆಗಬೇಕಂದ್ರೆ ಆ ದೇಹವನ್ನು ಹೊರಗೆ ತೆಗೆದು ಸಾಕ್ಷಿಯನ್ನು ಹುಡುಕುವಂಥ ಕೆಲಸ ಆಗುತ್ತೆ. ಸುಟ್ಟುಬಿಟ್ರೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಉಳಿಯೋದಿಲ್ಲ ಅಂತ ಹೇಳಿ ವ್ಯವಸ್ಥಿತವಾಗಿ ಇವರು ಸಂಚು ಮಾಡಿದ್ದಾರೆ. ಎಲ್ಲ ಪ್ರೀ ಪ್ಲಾನನ್ನು ಮಾಡಿಕೊಂಡು ಮಾತಾಡಿಕೊಂಡು ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ನಾರಾ ಭರತ್ ರೆಡ್ಡಿ ಆಗಿರ್ಬೋದು, ಅವರ ಬೆಂಬಲಿಗರು ಏನಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಬೇಕಂತಾನೆ ಮಾಡಿರುವಂಥದ್ದು ಅಂತ ದೊಡ್ಡ ಆರೋಪ ಈಗ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.